ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗ ಒಕ್ಕಟ್ಟಿನಿಂದ ಇವತ್ತು ಒಂದು ಪ್ರತಿಭಟನೆ ಟಮಾಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಉರಿತಕ್ಕಂಥ ಬೆಂಕಿ, ಇದು ರಾಜ್ಯದ ಮಾದಿಗ ಒಳ ಮೀಸಲಾತಿ ಬೆಂಕಿಯನ್ನು ಇನ್ನೂ ಹೆಚ್ಚು ಮಾಡ್ತಾಯಿದೆ ಸರ್ಕಾರ. ಯಾಕೆ ಹೆಚ್ಚು ಮಾಡ್ತಿದೆ, ಯಾಕೆ ವಿಳಂಬ ಮಾಡ್ತಿದೆ? ಸುಮ್ಮನೆ ತಾಗ್ತಾಗಲಿಗೆ ಮುಂದೆ ಇನ್ನು 2 ದಿನ ನೋಡಮ್ಮ, ಮುಂದೆ ಹಾಕೋಣ, ಬರೇ ಇದೆ ಕೇಳ್ತಾ 2 ವರ್ಷ ಈ ಮುಗಿದೋಯ್ತು. ಇಲ್ಲಿವರೆಗೆ 2 ವರ್ಷ ಆಯಿತು, ಇನ್ನುವರೆಗೆ ಯಾವುದು ಸದಾಶಿವ ಆಯೋಗ ವರದಿ, ನಾಗಮೋಹನ್ ದಾಸ್ ವರದಿ ಇನ್ನುವರೆಗೆ ಅಭಿವೃದ್ಧಿ ಆಗಿಲ್ಲ. ಅದಕ್ಕೂ 56,000 ಇವತ್ತು ಹೇಳ್ತಾರೆ ಹುದ್ದೆ ಭರ್ತಿ ಮಾಡ್ಕೊತೀನಿ. ಯಾವ ಲೆಕ್ಕದ ಮ್ಯಾಗೆ ನೀವು ಹುದ್ದೆ ಮಾಡ್ತೀರಿ ಸರ್? ಈ ವರ್ಷ ಕುಂತಿದ್ದು ನಾವು ಅದಕ್ಕೆ ನಮಗೆ ಹುದ್ದೆಗೆ ಸಿಗಲಿ ಅಂಥೇಳಿ ನಾವು ಇಷ್ಟು ವರ್ಷ ಹೋರಾಟ 35 ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮ್ಯಾಗೆ ಎಲ್ಲ ರಾಜ್ಯಗಳಿಗೆ ಆ ರಾಜ್ಯದಲ್ಲಿ ತಮ್ಮ ಸಂಖ್ಯೆ ನೋಡಿಕೊಂಡು ಅನುದಾನ ಬಿಡುಗಡೆ ಮಾಡಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಎಲ್ಲ ರಾಜ್ಯಗಳು, ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಎಲ್ಲ ಕಡೆ ಒಳ ಮೀಸಲಾತಿ. ಈ ಕರ್ನಾಟಕದಲ್ಲಿ ಯಾಕಪ್ಪ ಏನಾಗಿದೆ ನಿಮಗೆ ಕರ್ನಾಟಕದಲ್ಲಿ ಮಾಡೋಕೆ? ಹೇಳ್ರಿ, ಇಂಥವ್ರು ಮಾಡ್ತಾ ಇದ್ದಾರೆ, ಇಂಥವ್ರು ಬ್ಯಾಡ ಅಂತಿದ್ದಾರೆ, ಅವ್ರ ಹೆಸರೇ ಹೇಳ್ರಿ, ಅವ್ರ ಮನೆಗಾರೆ ಹೋಗಿ ಕಾಲು ಬೀಳ್ತೀವಿ. ಏನಿದೆ ಕಾನೂನಲ್ಲಿ? ಕಾನೂನು ಮಾಡಂತೇಳಿ ಸಂವಿಧಾನ ಏನು ಹೇಳಿದೆ? ಯಾರು ಜನ ಸಂಖ್ಯಾಂಶ ಹೆಚ್ಚಿಗಿದೆ ಅವರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ನೀವು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ತೀರ್ಮಾರ್ಕರೇ ಆದ್ರೆ ಅಂತ ಕೇಳೋಕೆ ಇಷ್ಟಪಡ್ತದೆ ನಾವು. ಇವತ್ತೆಲ್ಲರೂ ಸುಪ್ರೀಂ ಕೋರ್ಟ್ಗೆ ತಲೆಬಾಗಬೇಕು, ಅದು ಹೇಳಿದ್ ಕೇಳಬೇಕಾಗ್ತದೆ ನಾವು. ಅದಕ್ಕೆ ಆದೇಶ ಮಾಡಿದ ತಕ್ಷಣ ಅವಾಗಿಂತ ಅದೇ ಮಾಡೋದಿತ್ತು. ಈ ಸರ್ಕಾರ ವಿಳಂಬ ಮಾಡಿದೆ. ಇದು ನಾವು ಇವತ್ತಿಂದು ಹೋರಾಟ ಮಾಡಿದ್ದು ಇಡೀ ನಮ್ಮ ಎಲ್ಲ ಪ್ರಮುಖರು ಸೇರಿ ಮಾಡ್ಕೊಂಡಿದ್ವಿ. ಈ ನಾಳೆ 12 ತಾರೀಕು ನೀವು ಒಂದೇಳೆ ಮಾಡಲಿಲ್ಲ ಅಂದರೆ ಗುಲ್ಬರ್ಗ ಬಂದ್ ಮಾಡ್ತೀವಿ. ಅದು ಎಲ್ಲಿ ಯಾವ ಸಚಿವರು ಇದ್ದಾರೆ, ನಮ್ಮ ದಲಿತರ ಸಚಿವರು, ಅವ್ರವ್ರ ಮನೆಗೆ ಮುತ್ತಿಗೆ ಹಚ್ಚೋದಾಗಲಿ, ಅವರಿಗೆ ಎಲ್ಲಿ ವಾಹನ ಬರ್ತಾ ಅಲ್ಲಿ ತಡೆಯುವಂಥ ಕೆಲಸ ಮಾಡ್ತೀವಿ. ದಯಮಾಡಿ ಇಂಥದ್ದು ಮಾಡ್ಕೋಕೆ ಹೋಗ್ಬೇಡ್ರಿ. ಈ ಸರ್ಕಾರವನ್ನು ವಿರುದ್ಧವಾಗಿ ಸುಟ್ಟಾಕಲು ನಾವು ತಯಾರಿದ್ವಿ. ಈಗ ಎಲ್ಲ ಮಾದಿಗ ಸಮಾಜ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಿನ್ನೆ ಬಜೆಟ್ ಆಯಿತು, ಹೆಂಗೆ ನೋಡ್ತೀರಾ? ಬಜೆಟ್ನಲ್ಲಿ ನಿನ್ನೆ ಬಜೆಟ್ ಅದೇ ಹೇಳ್ತೀನಲ್ಲ, ನಿನ್ನೆ ಬಜೆಟ್ನಲ್ಲಿ 12 ತಾರೀಕು ನಾವು ಒಳಗಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರು. ಅದಕ್ಕೆ ನಮ್ಮ ಎಲ್ಲ ನಾಯಕರು, ಎಲ್ಲ ನಮ್ಮ ರಾಜ್ಯದ ನಾಯಕರು, ಮಾದಿಗ ಸಮಾಜದವರು ನೋಡೋಣ ಅಂತಲೂ ಯಾರು ಹುಡುಗರು ಕೇಳ್ತಲ್ಲ. ಈಗ ಹುಮ್ಮಸ್ನಲ್ಲಿ ಇದ್ದಾರೆ. ನೀವು ಬಿಟ್ಬಿಡ್ರಿ, ನೀವು ಲೀಡ್ರು ನೀವು ಮನೆ ಕೊಡ್ರು, ನಾವು ಮಾಡ್ತೀವಿ ಅಂತಿದ್ದಾರೆ. ಏನು ರಾಜ್ಯ ಲೀಡ್ರುಗಳಾರ? ನೋಡಮ್ಮ ಈ ಕಾಂಗ್ರೆಸ್ನಲ್ಲಿ ಇದ್ದ ನಾಯಕರನ್ನವರ, BJPದಲ್ಲಿ ಇದ್ದರು ನಾಯಕರನ್ನವರ, ಇಲ್ಲಿ ಎಲ್ಲ ನಾವು BJP ಕಾಂಗ್ರೆಸ್ ಎಲ್ಲ ಕಲ್ತು ಮಾಡ್ತಾಯಿದ್ದೀವಿ. ಯಾರಿಗೇನು ಬಿಟ್ಟಿಲ್ಲ. ಕಮ್ಯುನಿಟಿ ಸಮಾಜ ಪರವಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಮಾಡ್ತೀವಿ. ನೀವು ಮ್ಯಾಗಿನವ್ರು ಇದ್ದವ್ರೂ ಒಕ್ಕಟ್ಟಾಗ್ರಪ್ಪ. ನೀವು ಒಕ್ಕಟ್ಟಾದ್ರೆ ಎಲ್ಲ ಇಡೀ ಕರ್ನಾಟಕ ಹಳ್ಳಿಯಲ್ಲಿನೂ ಒಕ್ಕಟ್ಟಾಗುತ್ತೆ. ನಮ್ಮ ಲೀಡ್ರ್ ಮುಂದೆ ಬಂದಿಲ್ಲ, ನಮ್ಮ ಲೀಡ್ರ್ ಬಂದಿಲ್ಲ ಅಂತೇಳಿ ಬಿಡ್ತಾ ಇದ್ದಾರೆ. ದಯಮಾಡಿ ನಾವು ಮ್ಯಾಗಿನ ಎಲ್ಲ ಸಚಿವರಿಗೆ, ಎಲ್ಲ ಶಾಸಕರಿಗೆ, ಎಲ್ಲರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಈ ಮಾದಿಗ ಸಮಾಜದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಮುಂದಾಡಳಿತ ತೊಗೋಬೇಕು. ನಾಳೆ ಬರ್ತಕ್ಕಂಥ 12ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಹಾಕಲಿ. ಎಲ್ಲ ಹುಡುಗರು ಹಿಡಿದು, ಯುವಕರು ಹಿಡಿದು, ಮಹಿಳೆಯರು ಹಿಡಿದು ಎಲ್ಲರೂ ಪಾಲ್ಗೊಳ್ಬೇಕಂತ ಈ ಮುಖಾಂತರ ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.